ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ದುಬೈ ದೇವ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇವಾಗ ನಾನು ಹೊರಡ್ತಾ ಇದ್ದೀನಿ ಪ್ರಪಂಚದಲ್ಲಿ ಎತ್ತರವಾದ ಟಾಲೆಸ್ಟ್ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು. ವರ್ಲ್ಡ್ ಟಾಲೆಸ್ಟ್ ಬಿಲ್ಡಿಂಗು, ಅದುವೇ ಬುರ್ಜ್ ಖಲೀಫಾ ವಾಕಿಂಗ್ ಟೂರು. ಅದಕ್ಕೆ ಹೋಗೋಕ್ಕೂ ಮೊದಲು ನಮಗೆ ಸಿಗುತ್ತೆ ದುಬೈ ಮಾಲ್ ನೋಡ್ತಾ ಇದ್ದೀರಾ, ಎಂಟ್ರೆನ್ಸ್ ಇದು. ಆದರೆ ದುಬೈ ಮಾಲ್ ಒಳಗಡೆ ಹೋಗೋದಿಲ್ಲ. ಈ ದುಬೈ ಮಾಲ್ಗೆ ಮತ್ತು ಬುರ್ಜ್ ಖಲೀಫಾಗೆ ಹೋಗಬೇಕು ಅಂದರೆ ಕಾರ್ ಪಾರ್ಕಿಂಗು ತುಂಬ 10 ಫ್ಲೋರ್ಗಳುಳ್ಳ ತುಂಬ ದೊಡ್ಡದಾದಂಥ ಪಾರ್ಕಿಂಗ್ ಅದು. ಆ ಪಾರ್ಕಿಂಗ್ನಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬೋದು. ಕಾರ್ ಪಾರ್ಕಿಂಗ್ ಮಾಡಿದ ನಂತರ ನಾವು ಬುರ್ಜ್ ಖಲೀಫಾ ನೋಡಲಿಕ್ಕೆ ಹೋಗೋಣ. ಅದಕ್ಕೂ ಮೊದಲು ನಾನು ನಿಮಗೆ ತಿಳಿಸ್ತಾ ಇರೋದು, ಬುರ್ಜ್ ಖಲೀಫಾ ನೋಡೋದಕ್ಕೆ ಏನೆಲ್ಲ ಬೇಕು, ಎಷ್ಟು ಅಮೌಂಟ್ ಆಗುತ್ತೆ, ಎಲ್ಲ ರೀತಿಯ ವಿವರಣ ನಾನು ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮೊದಲು ನನ್ನ ಯೂಟ್ಯೂಬ್ ಚಾನಲ್ನ ಫುಲ್ ಎಂಡ್ವರೆಗೂ ನೋಡಿ ಮರಿಬೇಡಿ. ಇದು ಸಿನಿಮಾ ಪಾರ್ಕಿಂಗ್ ಅಂತ ಇರುತ್ತೆ, ಗ್ರ್ಯಾಂಡ್ ಪಾರ್ಕಿಂಗ್ ಅಂತ ಇರುತ್ತೆ. ಹಾಗೆ ಸುಮಾರು 10 ಫ್ಲೋರ್ಗಳಿವೆ. ಈಗ ನೋಡ್ತಾ ಇದ್ದೀರಾ, ಇದು ಐ ಲವ್ ದುಬೈ ಅಂತ ಇದೊಂದು ಲೈಟಿಂಗ್ಸ್ ಅರೇಂಜ್ ಮಾಡಿದ್ದಾರೆ. ತುಂಬ ಅಟ್ರಾಕ್ಟಿವ್ ಆಗಿದ್ದು ಫೋಟೋಶೂಟ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ. ಅದರ ಪಕ್ಕದಲ್ಲೇ ಲವ್ ಡೈವ್ ಇದೆ. ಲವ್ ಡೈವ್ ಕೂಡ ತುಂಬ ಅಟ್ರಾಕ್ಷನು, ಫೋಟೋಶೂಟ್ ಮಾಡ್ಬೋದು. ಈ ಬುರ್ಜ್ ಖಲೀಫಾ ನೋಡೋದಕ್ಕೆ ನಾನಾ ದೇಶಗಳಿಂದ ತುಂಬ ಟೂರಿಸ್ಟ್ ಡೈಲಿ ಬರ್ತಾ ಇರ್ತಾರೆ. ಇವಾಗ ಸೀಸನ್ನು ನವೆಂಬರ್ ಇರೋದರಿಂದ ತುಂಬ ಕೋಲ್ಡ್ ಸೀಸನ್ ಇರುತ್ತೆ. ನವೆಂಬರಿಂದ ಮಾರ್ಚ್ವರೆಗೂ ಕೂಡ ನೀವು ಯಾರೇ ಟೂರಿಸ್ಟರ್ ಇದ್ದರೂ ನೀವು ಆರಾಮಾಗಿ ದುಬೈಗೆ ಬರ್ಬೋದು. ದುಬೈಗೆ ಬಂದರೆ ನೀವು ಅತ್ಯಂತ ಕೂಲಾಗಿ, ಅಂದರೆ ಯಾವುದೇ ಬಿಸಿಲು ಇರೋದಿಲ್ಲ, ನೀವು ನೋಡ್ಬೋದು. ಈಗ ನೋಡ್ತಾ ಇದ್ದೀರಲ್ಲ, ಇದು ಲವ್ ಡೈವು ಮತ್ತು ಪಕ್ಕ ಇರುವಂಥ ದೃಶ್ಯ. ಇದು ಅಡ್ರೆಸ್ ಡೌನ್ ಟೌನ್ ಹೋಟೆಲ್ ಅಂತ. ಇದು ದುಬೈನಲ್ಲಿ ಬುರ್ಜ್ ಖಲೀಫಾ ಎದುರುಗಡೆ ಇರುವಂಥ ಹೋಟೆಲು. ತುಂಬ ಫಿಲ್ಮ್ ಸ್ಟಾರು ಅಂಥವರೆಲ್ಲ ಇಲ್ಲಿ ಬಂದು ಸ್ಟೇ ಆಗ್ತಾರೆ. ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಬಂದು ಸ್ಟೇ ಆಗಿದ್ದರು. ಸುಮಾರು ಎಲ್ಲ ಆ್ಯಕ್ಟರ್ಸು ಇಲ್ಲಿ ಸ್ಟೇ ಆಗ್ತಾರೆ. ಹಾಗೆ ನೋಡ್ತಾ ಇದ್ದೀರಾ, ಲವ್ ದೈವ ಆದಮೇಲೆ ನೀವು ಹಾಗೆ ಮುಂದೆ ಹೋದರೆ ಈ ಕೆರೆಗೆ ನೋಡ್ಬೋದು. ಆ ಕೆರೆ ಅಂದರೆ ಪಾಂಡ್, ತುಂಬ ಚೆನ್ನಾಗಿದೆ. ಆ ಪಾಂಡ್ ಸುತ್ತಮುತ್ತನೇ ಎಲ್ಲ ಸುಮಾರು ರೆಸ್ಟೋರೆಂಟ್ಗಳನ್ನ ಮಾಡಿದ್ದಾರೆ. ಹಾಗೆ ಸೂಕಲ್ ಬಹಾರ್ ಅಂತ ಇದೆ. ಇದು ಪಕ್ಕದಲ್ಲಿ ದುಬೈ ಮಾಲು ಕೂಡ ಒಂದು ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಲಾರ್ಜೆಸ್ಟ್ ಶಾಪಿಂಗ್ ಮಾಲು. ಇದರಲ್ಲಿ ನಾವು ಹೈಯೆಸ್ಟ್ ಬ್ರ್ಯಾಂಡ್ಗಳನ್ನ ಐಟಮ್ಸ್ಗಳನ್ನ ಇಟ್ಟಿರ್ತಾರೆ, ಸೇಲ್ ಮಾಡಿರ್ತಾರೆ. ಇದು ತಳ್ಳೋ ಗಾಡಿ ನೋಡಿದ್ದೀರಾ, ಎಷ್ಟು ಸುಂದರವಾಗಿದೆ, ಟರ್ಕಿಸ್ ಐಸ್ ಕ್ರೀಮು. ಹಾಗೆ ಈಗ ನೋಡ್ತಾ ಇದ್ದೀರಲ್ಲ, ಅದು ವಾಟರ್ ಫೌಂಟೇನ್ ಶೋ ನಡೀತಾ ಇರುತ್ತೆ. ಈ ಬುರ್ಜ್ ಖಲೀಫಾದಲ್ಲಿ ಪ್ರತಿ 15 ನಿಮಿಷಕ್ಕೊಮ್ಮೆ ವಾಟರ್ ಫೌಂಟೇನು ಮತ್ತು 15 ನಿಮಿಷಕ್ಕೊಮ್ಮೆ ಬುರ್ಜ್ ಖಲೀಫಾದ ಮೇಲೆ ಲೈಟ್ ಶೋ ನಡೆಯುತ್ತೆ. ಇದಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ಜನ ದಿನ ಬರ್ತಾ ಇದ್ದಾರೆ. ಈ ಪಕ್ಕ ಸುತ್ತಮುತ್ತ ಇರುವಂತಹ ಟಾಲೆಸ್ಟ್ ಬಿಲ್ಡಿಂಗ್ಗಳು MRದು ಕನ್ಸ್ಟ್ರಕ್ಷನ್ ಆಗಿದೆ. MR ಅಂದರೆ ಒಬ್ಬ ದುಬೈ ಶೇಖ್ನ ಬಿಲ್ಡಿಂಗ್ಗಳು, ಮೇಯ್ನ್ಲಿ ಶೇಖ್ ಬಿಲ್ಡಿಂಗ್ಗಳ ಆಗಿರ್ತವೆ. ನೋಡ್ತಾ ಇದ್ರಲ್ಲ, ಈ ಫೌಂಟೇನ್ ಶೂ ತುಂಬ ಎತ್ತರವಾಗಿ, ಇದು ಅಷ್ಟೇ ಫೌಂಟೇನು ಪ್ರಪಂಚದಲ್ಲಿ ಎತ್ತರವಾಗಿ ಕಾರಂಜಿ ಚಿಮ್ಮುವಂಥ ಅಗಲವಾದ ಉದ್ದವಾದ ಫೌಂಟೇನ್ ಇದು. ಇದು ನೋಡೋದಕ್ಕೆ ಇದು ಬಿಟ್ಟರೆ ಬೇರೆ ಇನ್ನೊಂದು ಯಾವುದೋ ದೇಶದಲ್ಲಿದೆ, ಸ್ವಿಸ್ಸಲ್ಲೆಲ್ಲೋ. ನೀವು ನೋಡ್ತಾ ಇದ್ರಲ್ಲ ಬುರ್ಜ್ ಖಲೀಫಾ. ಈ ಬುರ್ಜ್ ಖಲೀಫಾದ ಬಗ್ಗೆ ಹೇಳಬೇಕು ಅಂದರೆ ಸುಮಾರು 828 ಮೀಟ್ರ್, ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ನಷ್ಟು ಎತ್ತರ ಇದೆ ಈ ಬಿಲ್ಡಿಂಗು. ಅದರಲ್ಲಿ ಎಷ್ಟು ಫ್ಲೋರ್ ಇದೆ ಅಂತ ಗೊತ್ತಾ? ಟೋಟಲ್ 163 ಫ್ಲೋರ್ ಬಿಲ್ಡಿಂಗ್ ಇದು ಬುರ್ಜ್ ಖಲೀಫಾ. ಇದರಲ್ಲಿ ವೀಕ್ಷಕರಿಗೆ ಎಂಟ್ರಿ ಸಿಗುತ್ತೆ. ಅಬ್ಸರ್ವೇಟರಿ ಡೆಕ್ವರೆಗೂ ಹೋಗ್ಬೋದು. ಅಬ್ಸರ್ವೇಟರಿ ಡೆಕ್ಗೆ ಹೋದರೆ 124ನೇ ಫ್ಲೋರು ಮತ್ತು 148ನೇ ಫ್ಲೋರ್ವರೆಗೂ ಮಾತ್ರ ಅಲೌವ್ ಇರುತ್ತೆ, ಯಾಕಂದರೆ ವಿಸಿಟರ್ಸ್ಗೆ ಅಬ್ಸರ್ವೇಟರಿ ಡೆಕ್ಗೆ. ಅದಕ್ಕೆ ಪ್ರೈಸು ಕೂಡ ಅಷ್ಟೇ, ಕಡಿಮೆ ಏನಿಲ್ಲ. 172 ದಿರ್ಹಾಮ್ನಿಂದ ಹಿಡಿದು 515 ದಿರ್ಹಾಮ್ವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ಆದರೆ ನಿಮಗೆ ಟೈಮಿಂಗ್ಸು ಬೇರೆ ಆಗಿರುತ್ತೆ. ಕೆಲವು ಮಾರ್ನಿಂಗ್ ಟೈಮ್ ಸೆಲೆಕ್ಟ್ ಮಾಡ್ತಾರೆ, ಅತಿ ಬೇಗ ಹೋಗುವಂಥವರು. ಕೆಲವರು ಈವ್ನಿಂಗ್ಸ್ ಸೆಟ್, ಅಂದರೆ ಈವ್ನಿಂಗ್ ಟೈಮಲ್ಲಿ ಬಂದರೆ ತುಂಬ ಅದ್ಭುತವಾಗಿ ಸುಂದರವಾಗಿ ಕಾಣುತ್ತೆ. ಈ ಬುರ್ಜ್ ಖಲೀಫಾದಿಂದ ಮೇಲಿಂದ ನೋಡ್ತಾ ಇದ್ದರೆ ದುಬೈ ಎಷ್ಟು ಕಲರ್ಫುಲ್ಲಾಗಿ ವರ್ಣರಂಜಿತವಾಗಿ ಕಾಣುತ್ತೆ ಅಂದರೆ ಅಷ್ಟೇ ಕಣ್ಣಿಗೆ ಆನಂದ, ಮನಸ್ಸಿಗೆ ಸಂತೋಷ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ಸುಮಾರು ಎಲ್ಲ ದೇಶದ ಜನ ಕೂಡ ಈ ಕಾರಂಜಿ ನೋಡೋದಕ್ಕೆ ಬರ್ತಾರೆ. ಯಾಕಂದರೆ ಬುರ್ಜ್ ಖಲೀಫಾ ಇಸ್ ದ ಮೇನ್ ಅಟ್ರಾಕ್ಷನ್ ವರ್ಲ್ಡ್ ವೈಡಲ್ಲಿ. ನೀವು ಕೂಡ ಯಾರೇ ಆದರೂ ಬುರ್ಜ್ ಖಲೀಫಾ ನೋಡಬೇಕು, ದುಬೈಗೆ ಬರಬೇಕು ಅಂದರೆ ನಿಮಗೆ ಐಡಿಯಾ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು
ಫ್ರೀಯಾಗಿ ಗೈಡೆನ್ಸ್ ಕೊಡ್ತೀನಿ. ಹಾಗೆ ಎಲ್ಲಿ ಟಿಕೆಟ್ ಖರೀದಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಮತ್ತು ದುಬೈಗೆ ಯಾವ ರೀತಿ ಬರಬೇಕು, ಯಾವ ಫ್ಲೈಟ್ ಬುಕ್ ಮಾಡಿದರೆ ಎಷ್ಟು ಕಡಿಮೆ ರೇಟ್ ಇದೆ, ಮತ್ತು ಯಾವ ರೀತಿಯ ಹೋಟ್ಲ್ಗಳನ್ನ ಬುಕ್ ಮಾಡಬೇಕು, ಎಲ್ಲ ರೀತಿ ಸಲಹೆ ನಾನು ನಿಮಗೆ ಕೊಡ್ತೀನಿ. ನಿಮಗೆ ಪ್ಯಾಕೇಜು ಸಿಗುತ್ತೆ 3 ಡೇಸ್ 4 ಡೇಸ್ 5 ಡೇಸ್ ಆ ಥರನೂ ಬುಕ್ ಮಾಡ್ಕೋಬೋದು. ಅಥವಾ ನೀವೇ ಖುದ್ದಾಗಿ ಬರಬೇಕು ಅಂದರೆ ನೀವು ಯಾವ ರೀತಿ ಬರ್ಬೋದು, ವೀಸಾ ಯಾಕೆ ತೆಗೆದುಕೋಬೇಕು, ಎಲ್ಲ ರೀತಿಯ ಡೀಟೇಲ್ಸ್ ಕೂಡ ಇನ್ಫಾರ್ಮೇಷನ್ನ ನಾನು ಖಂಡಿತ ಕೊಡ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ನೋಡೋದನ್ನ ಮರಿಲೇಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟ್. ಇಫ್ ಯು ವಾಂಟ್ ಎನಿ ಮೋರ್ ಡೀಟೇಲ್ಸ್, please contact me in comment box. Okay, thank you so much. I'm waiting for your comment and reply. See you again.